ನಮಸ್ಕಾರ. ನಮ್ಮ ಪರಂಪರಾಗೆ ಸ್ವಾಗತ. ಸತ್ಯ ಮತ್ತು ಅಹಿಂಸೆ ಎರಡನ್ನೂ ಪಾಲನೆ ಮಾಡ್ತಿರುವ ಒಬ್ಬ ವ್ಯಕ್ತಿಯ ಒಂದು ಸನ್ನಿವೇಶನ ಹೇಳಿದ್ದೆ. ಒಂದು ಕಾಡಲ್ಲಿ ಆತ ಇರೋವಾಗ ಜಿಂಕೆ ಅವನ ಮುಂದೆ ಓಡ್ ಹೋಗುತ್ತೆ. ಬೇಟೆಗಾರರು ಬಂದು ಜಿಂಕೆ ಯಾವ ಕಡೆ ಹೋಯ್ತು ಅಂತ ಕೇಳ್ತಾರೆ. ಆಗ ಆತ ಏನಂತ ಉತ್ತರ ಕೊಡ್ಬೇಕು? ನಾನ್ ನೋಡ್ಲಿಲ್ಲ ಅಂತ ಸುಳ್ಳು ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಸತ್ಯವ್ರತ ಪಾಲನೆ ಮಾಡ್ತಿದ್ದಾನೆ. ಹಾಗಂತ ಯಾವ ಕಡೆ ಹೋಯ್ತು ಅಂತ ಹೇಳಿದ್ರೆ ಹಿಂಸೆ ಮಾಡ್ದ ಹಾಗಾಗತ್ತೆ. ಅಹಿಂಸೆ ವ್ರತಾನು ಪಾಲನೆ ಮಾಡ್ತಾ ಇದ್ದಾನೆ. ಆತ ಏನಂತ ಉತ್ತರ ಕೊಡ್ತಾನೆ ಅಂತ ಕೇಳಿದ್ದೆ. ಅದ್ರ ಉತ್ತರ ಯಾರಿಗಾದ್ರೂ ಹೊಳೆದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಬಹುಶಃ ಅದ್ರ ಉತ್ತರ ಯಾರಿಗೂ ಹೊಳೆದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಾನೇ ಹೇಳ್ಬಿಡ್ತೀನಿ. ಅವನೇನ್ ಹೇಳ್ತಾನೆ ಅಂದ್ರೆ, ಹೌದು, ನಾನ್ ನೋಡ್ದೆ, ಜಿಂಕೆ ಕಣ್ಮುಂದೆ ಓಡ್ ಹೋಯ್ತು. ಆದ್ರೆ ಅದು ಯಾವ ಕಡೆ ಹೋಯ್ತು ಅನ್ನೋದನ್ನ ನಾನ್ ಹೇಳಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಾನ್ ಈ ತರ ಸತ್ಯನೇ ಹೇಳಿ ಅದು ಯಾವ ಕಡೆ ಹೋಯ್ತು ಅನ್ನೋದನ್ನ ನಾನು ಹೇಳಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮ ಏನಾಗತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಆತ ತನ್ನ ವ್ರತವನ್ನ ಕರೆಕ್ಟಾಗಿ ಪಾಲನೆ ಮಾಡ್ತಾನೆ. ಹಾಗಾಗಿ ಯಮ ನಿಯಮಗಳ ಪಾಲನೆ ನಾವು ಮಾಡುವಾಗ ನಿಖರವಾಗಿ ಅದರ ಪಾಲನೆ ಮಾಡಬೇಕು. ಯಾವತ್ತೂ ಅದರಿಂದ ವಿಚಲಿತರಾಗಬಾರದು. ಇದು ಆ ಒಂದು ಸನ್ನಿವೇಶದ ಆ ಒಂದು ಚಿಕ್ಕ ಕಥೆಯ ಉತ್ತರ. ನಮಸ್ಕಾರ. ನಮ್ಮ ಪರಂಪರಾಗೆ ಸ್ವಾಗತ. ಸತ್ಯ ಮತ್ತು ಅಹಿಂಸೆ ಎರಡನ್ನೂ ಪಾಲನೆ ಮಾಡ್ತಿರುವ ಒಬ್ಬ ವ್ಯಕ್ತಿಯ ಒಂದು ಸನ್ನಿವೇಶನ ಹೇಳಿದ್ದೆ. ಒಂದು ಕಾಡಲ್ಲಿ ಆತ ಇರೋವಾಗ ಜಿಂಕೆ ಅವನ ಮುಂದೆ ಓಡ್ ಹೋಗುತ್ತೆ. ಬೇಟೆಗಾರರು ಬಂದು ಜಿಂಕೆ ಯಾವ ಕಡೆ ಹೋಯ್ತು ಅಂತ ಕೇಳ್ತಾರೆ. ಆಗ ಆತ ಏನಂತ ಉತ್ತರ ಕೊಡ್ಬೇಕು? ನಾನ್ ನೋಡ್ಲಿಲ್ಲ ಅಂತ ಸುಳ್ಳು ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಸತ್ಯವ್ರತ ಪಾಲನೆ ಮಾಡ್ತಿದ್ದಾನೆ. ಹಾಗಂತ ಯಾವ ಕಡೆ ಹೋಯ್ತು ಅಂತ ಹೇಳಿದ್ರೆ ಹಿಂಸೆ ಮಾಡ್ದ ಹಾಗಾಗತ್ತೆ. ಅಹಿಂಸೆ ವ್ರತಾನು ಪಾಲನೆ ಮಾಡ್ತಾ ಇದ್ದಾನೆ. ಆತ ಏನಂತ ಉತ್ತರ ಕೊಡ್ತಾನೆ ಅಂತ ಕೇಳಿದ್ದೆ. ಅದ್ರ ಉತ್ತರ ಯಾರಿಗಾದ್ರೂ ಹೊಳೆದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಬಹುಶಃ ಅದ್ರ ಉತ್ತರ ಯಾರಿಗೂ ಹೊಳೆದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಾನೇ ಹೇಳ್ಬಿಡ್ತೀನಿ. ಅವನೇನ್ ಹೇಳ್ತಾನೆ ಅಂದ್ರೆ, ಹೌದು, ನಾನ್ ನೋಡ್ದೆ, ಜಿಂಕೆ ಕಣ್ಮುಂದೆ ಓಡ್ ಹೋಯ್ತು. ಆದ್ರೆ ಅದು ಯಾವ ಕಡೆ ಹೋಯ್ತು ಅನ್ನೋದನ್ನ ನಾನ್ ಹೇಳಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಾನ್ ಈ ತರ ಸತ್ಯನೇ ಹೇಳಿ ಅದು ಯಾವ ಕಡೆ ಹೋಯ್ತು ಅನ್ನೋದನ್ನ ನಾನು ಹೇಳಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮ ಏನಾಗತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಆತ ತನ್ನ ವ್ರತವನ್ನ ಕರೆಕ್ಟಾಗಿ ಪಾಲನೆ ಮಾಡ್ತಾನೆ. ಹಾಗಾಗಿ ಯಮ ನಿಯಮಗಳ ಪಾಲನೆ ನಾವು ಮಾಡುವಾಗ ನಿಖರವಾಗಿ ಅದರ ಪಾಲನೆ ಮಾಡಬೇಕು. ಯಾವತ್ತೂ ಅದರಿಂದ ವಿಚಲಿತರಾಗಬಾರದು. ಇದು ಆ ಒಂದು ಸನ್ನಿವೇಶದ ಆ ಒಂದು ಚಿಕ್ಕ ಕಥೆಯ ಉತ್ತರ.